ನಮಸ್ಕಾರ ಫ್ರೆಂಡ್ಸ್, LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಈ ಕಂಪನಿಯಿಂದ ಇನ್ಶೂರೆನ್ಸ್ ನೀವು ತಗೊಂಡಿದಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಆಲ್ಮೋಸ್ಟ್ 100% ಜನ ಈ ಕಂಪನಿಯಿಂದ ಇನ್ಶೂರೆನ್ಸ್ ಅನ್ನ ತಗೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ತಗೊಳ್ಳಲು ಏಜೆಂಟ್ಸ್ ತುಂಬಾನೇ ಫೋರ್ಸ್ ಅನ್ನ ಮಾಡಿರ್ತಾರೆ. ಸೊ ಯಾಕೆ ಏಜೆಂಟ್ಸ್ ಈ ತರ ಮಾಡ್ತಾರೆ, ಇದರಿಂದ ಅವರಿಗೇನು ಲಾಭವಿದೆ? ಸೊ LIC ಇನ್ಶೂರೆನ್ಸ್ ತಗೊಂಡ್ರೆ ನಮ್ಗೆ ನಿಜವಾಗ್ಲೂ ಲಾಭ ಆಗುತ್ತಾ? ಸೊ ಇದನ್ನೆಲ್ಲ ಇವತ್ತು ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೆ. ಸೊ ನೀವೇನಾದ್ರೂ ಒಬ್ಬ ಏಜೆಂಟ್ ಜೊತೆ ಒಂದು ಅರ್ಧ ಗಂಟೆ ಸಮಯವನ್ನು ನೀವು ಕಳೆದ್ಬಿಟ್ರೆ ಅವ್ರು ಏನು ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ನಾವು ಬದುಕಿರೋಗಿಂತ ನಾವು ಸತ್ರನೇ ಲಾಭ ಅನ್ನೋ ತಿರಿ ನಮ್ಮ ಮೈಂಡ್ ಗಳನ್ನ ವಾಶ್ ಮಾಡ್ತಾರೆ. ಸೊ ನಿಜವಾಗ್ಲೂ LIC ಇನ್ಶೂರೆನ್ಸ್ ಗಳಿಂದ ನಾವು ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತಾ? ಸೊ ಇದನ್ ಬಿಟ್ಟು ಬೇರೆ ಬೇರೆ ಆಪ್ಷನ್ಸ್ ನಮ್ಗೆ ಯಾವ್ಯಾವ್ದಿದೆ, ಸೊ ಅದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಸ್ ಅನ್ನ ಮಾಡ್ತಿದ್ದೇನೆ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಸೊ ಇಫ್ ಯು ಆರ್ ನ್ಯೂ ಟು ದಿಸ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾಕೆ ಅಂದ್ರೆ ಇದರಿಂದ ನನಗೆ ತುಂಬಾ ವಿಡಿಯೋಸ್ ಗಳನ್ನ ಮಾಡ್ಬೇಕು ಅಂತ ಮೋಟಿವೇಶನ್ ಸಿಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಬೇಸಿಕಲಿ ಈ ವಿಡಿಯೋನ ನಾನು 3 ಡಿಫರೆಂಟ್ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೇನೆ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏಜೆಂಟ್ಸ್ ನಮಗೆ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಾರೆ, ಸೊ ಇದರಿಂದ ಅವರಿಗೆ ಏನ್ ಲಾಭ ಇದೆ ಅದನ್ನ ನಾನು ಡಿಸ್ಕಷನ್ ಮಾಡ್ತೇನೆ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಆಲ್ರೆಡಿ ಒಂದು LIC ಪಾಲಿಸಿಯನ್ನ ಪರ್ಚೇಸ್ ಮಾಡಿದೆ. ಸೊ ಇದರಿಂದ ನನಗೆ ಏನ್ ತಿಳಿತು, ನಾನು ಈ ಪಾಲಿಸಿಯನ್ನ ಯಾವ ರೀತಿ ನಾನು ಯಾಕೆ ಸರೆಂಡರ್ ಮಾಡಿದೆ ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಮತ್ತು ಥರ್ಡ್ ಪಾರ್ಟ್, LIC ಬಿಟ್ಟು ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಯಾವ್ದಾವ್ದಿದೆ, ಸೊ ನಾವು ಎಲ್ಲಿ ನಮ್ಮ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹಣವನ್ನು ಗ್ರೋ ಮಾಡಬಹುದು ವಿತೌಟ್ ರಿಸ್ಕ್. ಸೊ ಇದನ್ನೆಲ್ಲ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ಸೊ ನಾನು ಆಗ್ಲೇ ನಿಮ್ಗೆ ಹೇಳಿದ ರೀತಿ ಏಜೆಂಟ್ಸ್ ಯಾಕೆ ನಮ್ಗೆ ಈ ರೀತಿ ಟಾರ್ಚರ್ ಮಾಡ್ತಾರೆ, ಯಾರಿಗಾದ್ರೂ ಹೊಸ ಜಾಬ್ ತಮ್ಮ ರಿಲೇಟಿವ್ ನಲ್ಲಿ ಅಥವಾ ತಮ್ಮ ಆಜು ಬಾಜುದಲ್ಲಿ ಯಾರಿಗಾದ್ರೂ ಹೊಸ ಜಾಬ್ ಸಿಕ್ಕಿದೆ ಅಂತ ಗೊತ್ತ ತಕ್ಷಣ ಏಜೆಂಟ್ ಕಂಪಲ್ಸರಿ ವಿಶ್ ಮಾಡಕ್ ಬಂದೇ ಬರ್ತಾರೆ. ಯಾಕೆ ಬರ್ತಾರೆ, ನಮ್ಗೆ ಯಾಕೆ ಅಷ್ಟು ಹಿಂಸೆ ಕೊಡ್ತಾರೆ ಅಂತಂದ್ರೆ ಅವ್ರಿಗೆ ಸಖತ್ ಅಂದ್ರೆ ಒಳ್ಳೆಯ ಕಮಿಷನ್ LIC ಪ್ರೊವೈಡ್ ಮಾಡುತ್ತೆ. ಫ್ರೆಂಡ್ಸ್, ಇದನ್ನ ನಾನ್ ಹೇಳ್ತಿಲ್ಲ, ಖುದ್ದಾಗಿ LIC ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡಿದೆ. ಅದನ್ನ ನಾನು ನಿಮ್ಗೆ ತೋರಿಸ್ತೇನೆ ಯಾಕೆ ಅವ್ರು ಅಷ್ಟೊಂದು LIC ಹಿಂದೆ ಮೆಹನತ್ ಮಾಡ್ತಾರೆ ಮತ್ತು ನಿಜವಾಗ್ಲೂ ಅವ್ರಿಗೆ ಯಾಕೆ ಯಾವ ರೀತಿ ಅಷ್ಟೊಂದು ಪ್ರೀಮಿಯಂ ಬರುತ್ತಾ. ಸೊ ಪ್ರತಿ ಒಂದು ಡೀಟೇಲ್ಸ್ ಅನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ತಿರ್ತೀನಿ. ನೀವು ಒಂದ್ಸಲ ಇದನ್ನ ನೋಡಿ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೇಕಾದ್ರೆ ನಾನು ಜಸ್ಟ್ ಟೈಪ್ ಮಾಡಿದೆ LIC ಏಜೆಂಟ್ ಕಮಿಷನ್ 2024 ಅಂತ. ಸೊ ಫಸ್ಟ್ ವೆಬ್ಸೈಟ್, ಸೊ LIC ಇದು ಯಾವ್ದು ಫೇಕ್ ವೆಬ್ಸೈಟ್ ಅಲ್ಲ, ಇಟ್ ಇಸ್ ದ ವೆಬ್ಸೈಟ್ ಆಫ್ LIC ಓನ್ಲಿ. ಸೊ ಇಲ್ಲಿ ನೀವು ನೋಡ್ಬೋದ್ರೆ LIC ಏಜೆಂಟ್ ಕಮಿಷನ್ ರೇಟ್ಸ್ ಫಾರ್ ಫಸ್ಟ್ ಇಯರ್, ಅಂದ್ರೆ ಯಾವ್ದಾದ್ರು ಪಾಲಿಸಿನ ಲಾಂಚ್ ಮಾಡಿದಲ್ಲ, ಫಸ್ಟ್ ಇಯರ್ ಮನಿ ಬೈ ಬ್ಯಾಕ್ ಪ್ಲಾನ್ ಅನ್ನ ಲಾಂಚ್ ಮಾಡಿದೆ 20%. ಸೊ ನೀವೇನಾದ್ರೂ ಇಯರ್ಲಿ ಪ್ರೀಮಿಯಂ ಅರೌಂಡ್ 40,000 ನೀವು ಪೇ ಮಾಡ್ತಿದ್ರೆ, ಸೊ 20% ಕಮಿಷನ್ ಏಜೆಂಟ್ ಗೆ ಹೋಗುತ್ತೆ. ಸೊ ಇಟ್ ಇಸ್ ಜಸ್ಟ್ ಸಿಂಗಲ್ ಪಾಲಿಸಿ. ನೀವು ಜಸ್ಟ್ ಥಿಂಕ್ ಮಾಡಿ, ಅವರು ಎಷ್ಟು ಜನನ ಪಾಲಿಸಿಗಳನ್ನ ಮಾಡಿ ಎಷ್ಟು ಕಮಿಷನ್ ಅವ್ರು ಪಡ್ಕೋತಿರ್ಬೋದು. ಸೊ ನ್ಯೂ ಎಂಡೋರ್ಮೆಂಟ್ ಪ್ಲಾನ್ ಈಸ್ 25%, ಟರ್ಮ್ ಪ್ಲಾನ್ ಈಸ್ 25%, ಪೆನ್ಷನ್ ಪ್ಲಾನ್ ಜಸ್ಟ್ 2%. ಸೊ ಅದಕ್ಕಾಗಿ ಯಾವ್ದಾದ್ರು ಒಬ್ಬ ಏಜೆಂಟ್ ತನಗೆ ಯಾವ ಕಮಿಷನ್ ಜಾಸ್ತಿ ಬರ್ತಾ ಇರ್ತಲ್ಲ ಅದನ್ನ ನಿಮ್ಗೆ ಸೇಲ್ ಮಾಡ್ತಾ ಇರ್ತದೆ. ನೀವು ಯಾವ್ದಾದ್ರು ಒಳ್ಳೆ ಏಜೆಂಟ್ ಅನ್ನ ನೋಡಿ ನೀವು ಥಿಂಕ್ ಮಾಡಿ, ಅವ್ರು ನಿಮ್ಗೆ ಏನಾದ್ರು ಯಾವ್ದಾದ್ರು ಪೆನ್ಷನ್ ಪ್ಲಾನ್ ಸಜೆಸ್ಟ್ ಮಾಡ್ತಾನ? ನಿಜವಾಗ್ಲೂ ಇಲ್ಲ. ಕೇವಲ ಚೈಲ್ಡ್ ಪ್ಲಾನ್ ಸಜೆಷನ್ ಮಾಡ್ತಾರೆ, ಇಲ್ಲಾಂದ್ರೆ ಮನಿ ಬ್ಯಾಕ್ ಪ್ಲಾನ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಇದನ್ ಬಿಟ್ಟು ಎಂಡೋರ್ಮೆಂಟ್ ಪ್ಲಾನ್ಸ್ ಗಳನ್ನ ಸಜೆಷನ್ ಮಾಡ್ತಾರೆ. ಇನ್ನ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಅಲ್ಲಿ ಕೂಡ ಅವರಿಗೆ 25% ಕಮಿಷನ್ ಇರುತ್ತೆ. ಸೊ ನೀವು ಇಲ್ಲಿ ನೋಡಬಹುದು, ನೀವು ಏಜೆಂಟ್ ಆಗ್ಬೇಕಾದ್ರೆ ಖುದ್ದಾಗಿ ನೀವೇ ಇಲ್ಲಿ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡಬಹುದು. ಜಸ್ಟ್ 10th ಪಾಸ್ ಆದರೂ ಯಾರಾದ್ರೂ LIC ಏಜೆಂಟ್ ಅನ್ನ ಆಗ್ಬಹುದು. ಸೊ ಇದಕ್ಕೆ ಯಾವುದೇ ಡಿಗ್ರಿ ಬೇಕಾಗಿಲ್ಲ. ಸೊ ನೀವು ಇಲ್ಲಿ ಕೊಡಬಹುದು ಅಷ್ಟೇ. ಸೊ ಇನ್ನು ನಾವು ಡೀಟೇಲ್ಸ್ ಅಲ್ಲಿ ಇಲ್ಲಿ ನೋಡಕ್ ಹೋದ್ರೆ ಯಾವ ರೀತಿ ಕಮಿಷನ್ ಅವ್ರಿಗೆ ಬರುತ್ತೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಾದ್ರು 35% ಕಮಿಷನ್ ಬಂದ್ರೆ, ಸೊ ಅವ್ರೇನಾದ್ರು ಮಂತ್ಲಿ 2,000 ರೂಪೀಸ್ ಇರುವ ಒಂದ್ ಪಾಲಿಸಿಯನ್ನ ಮಾಡಿದ್ರೆ, ಸೊ ಮಂತ್ಲಿ ಒಂದೇ ಪಾಲಿಸಿ. ಸೊ ಈ ರೀತಿ ನೀವು ತಿಳ್ಕೊಳ್ಳಿ, ಅವರು 2 ಪಾಲಿಸಿನ ಎವ್ರಿ ಮಂತ್ ಅನ್ನ ಮಾಡ್ತಾರೆ ಅಂತ. ಸೊ ಒಂದ್ ತಿಂಗಳಿಗೆ 2 ಪಾಲಿಸಿ ಅಂದ್ರೆ 1 ವರ್ಷಕ್ಕೆ 24 ಪಾಲಿಸಿ. ಸೊ ಮಿನಿಮಮ್ 2,000 ರೂಪೀಸ್ ಈಗಂತೂ ಯಾರಾದ್ರೂ ಕಟ್ತಾರೆ. ಸೊ LIC ಏಜೆಂಟ್ ಏನ್ ಮಾಡ್ತಾರೆ, ಬರ್ತಾರೆ, ನೋಡು ನಿಮ್ಮ ಚೈಲ್ಡ್ ಗೋಸ್ಕರ ಈ ಪಾಲಿಸಿಯನ್ನ ಮಾಡಿಸು, ತುಂಬಾ ಒಳ್ಳೇದಾಗುತ್ತೆ, ಚೈಲ್ಡ್ ಫ್ಯೂಚರ್ ಗೆ ಚೆನ್ನಾಗಿರುತ್ತೆ, ಆ ತರ ಈ ತರ ಹೇಳಿ ನಮ್ಗೆ ಮೈಂಡ್ ವಾಶ್ ಮಾಡ್ತಾರೆ. ಸೊ ಜನರಿಗೆ ಈ ಮಾಹಿತಿ ಗೊತ್ತಿಲ್ಲ, ಅವರು ನಮ್ಮ ಚೈಲ್ಡ್ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಪಾಪ ಅವರು ಕಷ್ಟಪಟ್ಟು ದುಡಿರೋ ದುಡ್ಡನ್ನ LIC ಏಜೆಂಟ್ ಗಳಿಗೆ ಕೊಡ್ತಾರೆ. ಸೊ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್, 2 ಪಾಲಿಸಿನ ಅವರು ಪರ್ ಮಂತ್ ಸೇಲ್ ಮಾಡ್ತಾ ಹೋದ್ರೆ ಒಂದು ವರ್ಷಕ್ಕೆ ಅವರು 24 ಪಾಲಿಸಿನ ಸೇಲ್ ಮಾಡ್ತಾರೆ. ಸೊ ಒಂದ್ ಪಾಲಿಸಿ ಇಂದ ಏನಿಲ್ಲ ಅಂದ್ರೆ ಮಿನಿಮಮ್ 35% ಕಮಿಷನ್ ಅಂದ್ರೆ 24 ಪಾಲಿಸಿಯಿಂದ ದೇ ಕ್ಯಾನ್ ಅರ್ನ್ ಅಪ್ ಟು 2 lakh rupees. ನೀವು ಜಸ್ಟ್ ಯೋಚನೆ ಮಾಡಿ, 2 ಲಕ್ಷದವರೆಗೂ ಅವರಿಗೆ ಜಸ್ಟ್ 24 ಪಾಲಿಸಿಗಳನ್ನ ಸೇಲ್ ಮಾಡಿ ಸಿಕ್ತು. ಸೊ ಇದೇ ರೀತಿ ಅವ್ರ ಏನಾದ್ರೂ 4 ಪಾಲಿಸಿನ ಸೇಲ್ ಮಾಡಿದ್ರೆ ಅದು 4 lakh rupees ವರೆಗೂ ಅವರಿಗೆ ಕಮಿಷನ್ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ನೋಡಬಹುದು, ಲೈಕ್ 6 ಪಾಲಿಸಿನ ಅವ್ರು ಶೇರ್ ಮಾಡಿದ್ರೆ ಲೈಕ್ 72, ಇಟ್ ವಿಲ್ ಬಿ ಗೋ ಅಪ್ ಟು 6 lakhs. ಅಂಡ್ ಅದೇ ರೀತಿ 8 ಪಾಲಿಸಿ ಶೇರ್ ಆದ್ರೆ 8 lakhs. ಸೊ 10 ಪಾಲಿಸಿನ ಅಂದ್ರೆ ಮಂತ್ಲಿ 10 ಅಂದ್ರೆ ಒಂದು ವರ್ಷದಲ್ಲಿ 120 ಪಾಲಿಸೀಸ್ ಅವ್ರು ಏನಾದ್ರೂ ಶೇರ್ ಮಾಡಿದ್ರೆ ದೇ ಕ್ಯಾನ್ ಅರ್ನ್ ಅಪ್ ಟು 10 lakh rupees
ಆಸ್ ಎ ಕಮಿಷನ್ ಫಾರ್ 1 year. ನೀವು ಯೋಚನೆ ಮಾಡಿ 10 ಲಕ್ಷ ಒಬ್ಬ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಏನು ಇಲ್ಲ, ಸಿಂಪಲ್ ಆಗಿ ಜನರಿಗೆ ಹೋಗೋದು ಪಾಲಿಸಿ ಮಾಡಿ ಅಂತ ಟ್ರೈ ಮಾಡಿದ್ರೆ 120 ಪಾಲಿಸೀಸ್ ಅವನೇನಾದ್ರೂ ಸೆಲ್ ಮಾಡಿದ್ರೆ ಒಂದು ವರ್ಷದಲ್ಲಿ 10 ಲಕ್ಷ ಒಬ್ಬ ನಾರ್ಮಲ್ ಸಾಫ್ಟ್ವೇರ್ ಇಂಜಿನಿಯರ್ ಗೆ ಬೆಂಗಳೂರಲ್ಲಿ ಸಿಗಲ್ಲ ಫ್ರೆಂಡ್ಸ್. ನೀವು ಒಬ್ಬ ರೆಪ್ಯೂಟೆಡ್ ಇಂಜಿನಿಯರ್ ಮತ್ತು ಕ್ವಾಲಿಟಿ ಇಂಜಿನಿಯರ್ ಆಗಿದ್ರೆ ನೀವು 10 lakhs per annum ದುಡ್ಡನ್ನ ಮಾಡ್ತಾರೆ. ಸೊ ಇಲ್ಲಿ ನೀವು ಕಮಿಷನ್ಸ್ ನ ಇಷ್ಟನ್ನ ನೀವು ಪಡ್ಕೋದನ್ನ ನೀವು ನೋಡಬಹುದು. ಸೊ ಅವರು ಡೀಟೇಲ್ ಆಗಿ ಇಲ್ಲಿ ಟೇಬಲ್ ಅನ್ನ ಕೊಟ್ಟಿದ್ದಾರೆ ಯಾವ ರೀತಿ ನಮ್ಗೆ ಕಮಿಷನ್ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಕನ್ಕ್ಲೂಡ್ ಏನ್ ಮಾಡ್ತೀನಿ ಅಂತಂದ್ರೆ, ಏಜೆಂಟ್ ಕೇವಲ ತನ್ನ ಕಮಿಷನ್ ಗೋಸ್ಕರ ತುಂಬಾ ಜನರಿಗೆ ರಾಂಗ್ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿ ಅವನು ತನ್ನದ ಅಷ್ಟೇ ನಾನು ನೋಡ್ಕೊಂಡೆ. ಸೊ ನಾನು ಇಲ್ಲಿ ಇನ್ನೊಂದೇನು ಹೇಳಕ್ಕೆ ಎಲ್ಲಾ ಏಜೆಂಟ್ಸ್ ಈ ತರ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಕೆಲವೊಂದು ಏಜೆಂಟ್ಸ್ ಒಳ್ಳೆಯದಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬರ್ತಾರೆ, ನಿನಗೆ ಯಾವ ಬೇಕಪ್ಪ ಅಂತೇಳಿ ನಮ್ಮನ್ನ ಕೇಳಿ ನಮ್ಗೆ ಪ್ಲಾನ್ಸ್ ಅನ್ನ ಸಜೆಷನ್ ಮಾಡ್ತಾರೆ. ಬಟ್ ಯಾವ್ದಾದ್ರು ಒಬ್ಬ ಏಜೆಂಟ್ ಬಂದು ಈ ಪ್ಲಾನ್ ಅನ್ನ ನಿನಗೆ ತಗೋ ಅಂತ ಹೇಳಿದಾಗ ಅವನು ತನ್ನ ಲಾಭಕ್ಕೋಸ್ಕರ ಆ ಪಾಲಿಸಿನ ನಿಮ್ಗೆ ಸೇಲ್ ಮಾಡ್ತಾನೆ. ಸೊ ಇದರಿಂದ ನೀವು ಗೊತ್ತಾಗ್ಲಾರ್ದೇನೆ ಮೋಸವನ್ನ ಹೋಗ್ತಿದ್ದಾರೆ. ಸೊ ಇದೇ ಒಂದು ಕಾರಣಕ್ಕೆ ಏಜೆಂಟ್ಸ್ ಅಷ್ಟೊಂದು ಫೋರ್ಸ್ಫುಲಿ ಆಗಿ ಜನರಿಗೆ ಪದೇ ಪದೇ ಹಿಂಸೆಗಳನ್ನು ಕೊಟ್ಟು LIC ಪಾಲಿಸಿಗಳನ್ನ ಸೇಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ನಾನ್ ಆಲ್ರೆಡಿ ಒಂದು ಪಾಲಿಸಿನ ತಗೊಂಡಿದ್ದೆ, ನನಗೂ ಗೊತ್ತಿರಲಿಲ್ಲ. ಇದೇ ರೀತಿ ನನ್ಗೆ ಏಜೆಂಟ್ ಬಂದ್ರು, ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಈ ಪಾಲಿಸಿನ ತಗೋ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಬಟ್ ನಾನು ಪರ್ಚೇಸ್ ಮಾಡಿದೆ. ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಯಾವ ರೀತಿ ನಾನು ಪ್ರೀಮಿಯಂ ಅನ್ನ ಕೊಡ್ತಿದ್ದೆ, ಮತ್ತೆ ನನಗೆ ಯಾವ ರೀತಿ ಬೆನಿಫಿಟ್ಸ್ ಇತ್ತು, ಮತ್ತು ನನಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರ್ತಿತ್ತು, ಅದನ್ನ ನಾನು ನಿಮ್ ಜೊತೆ ಈಗ ಶೇರ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಿದ್ರೆ ನನ್ನ ಹತ್ರ ನಾನು ಪರ್ಚೇಸ್ ಮಾಡಿರೋ ಪಾಲಿಸಿ ಯಾವ್ದಪ್ಪ ಅಂತಂದ್ರೆ ಜೀವನ್ ಲಾಭ್ 836 ಅಂತ. ಸೊ ಇಟ್ ಈಸ್ ಪ್ಯೂರ್ಲಿ ಪ್ರೆಸೆಂಟೆಡ್ ಟು ಮೀ. ಇಲ್ಲಿ ನೇಮ್ ಎಲ್ಲಿದೆ ನಂದು ಸೋರ್ಸ್? ಇಲ್ಲಿ ನೋಡ್ಬೋದು, ಇದನ್ನ ನನ್ಗೋಸ್ಕರನೇ ಮಾಡಿದ್ದು ಎಟ್ ದ ಏಜ್ ಆಫ್ 25 ಅಂದ್ರೆ 2019 ನಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದೆ. ಸೊ ಈ ಪಾಲಿಸಿ ಪ್ರಕಾರ ನಾನು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಫಸ್ಟ್ ಇಯರ್ ಪ್ರೀಮಿಯಂ ಲೈಕ್ ನಾನು 47,000 ಪ್ರೀಮಿಯಂ ಅನ್ನ ಫಸ್ಟ್ ಇಯರ್ ತುಂಬ್ತೀನಿ, ಅಂದ್ರೆ ನೆಕ್ಸ್ಟ್ ಇಯರ್ ಇಂದ 46,000 ಪ್ರೀಮಿಯಂ ನಾನು ತುಂಬಬೇಕು. ಸೊ ಅಪ್ ಟು 16 ಇಯರ್ಸ್ ವರೆಗೂ ನಾನು ತುಂಬಬೇಕು. ಸೊ 16 ವರ್ಷ ನಾನು 46,000 ಅನ್ನ ತುಂಬ್ತಾ ಹೋದಾಗ, ಸೊ ಎಟ್ ದ 25 ವರ್ಷ ಆದ್ಮೇಲೆ, ಅಂದ್ರೆ 16 ವರ್ಷದೊಳಗೆ ತುಂಬೋದು, ಆಮೇಲೆ 9 ವರ್ಷ ತುಂಬಂಗಿಲ್ಲ, ಅದು ಜಸ್ಟ್ ಲಾಕ್ ಆಗಿರುತ್ತೆ. ಸೊ 25 ವರ್ಷ ಆದ್ಮೇಲೆ ನಂಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಸೊ ಮೆಚುರಿಟಿ ಅಮೌಂಟ್ ಅಲ್ಲಿ ನನಗೆ 27 ಲಕ್ಷ ರೂಪಾಯಿ ಬರುತ್ತೆ. ಸೊ ಇಲ್ಲಿ ನೀವು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇಷ್ಟ ಹೇಳ್ತಾರೆ, ಅದನ್ ಬಿಟ್ಟು ನೀನು ಟೋಟಲ್ ಎಷ್ಟು ಪೇ ಮಾಡ್ತೀಯಪ್ಪ, ನೀನು 16 ವರ್ಷದಲ್ಲಿ 7,40,000 ರೂಪೀಸ್ ಅಂದ್ರೆ 7,40,000 ರೂಪೀಸ್ ಅನ್ನ ನೀನ್ ಪೇ ಮಾಡ್ತೀಯ. ಬಟ್ ನಿಮ್ಗೆ ರಿಟರ್ನ್ಸ್ 27 lakh ರೂಪೀಸ್ ಬರುತ್ತೆ. ಸೊ ಈ ರೀತಿ ಹೇಳಿದಾಗ ಯಾವುದೋ ಒಬ್ಬ ಫೈನಾನ್ಷಿಯಲ್ ನಾಲೆಜ್ ಇಲ್ಲದ ವ್ಯಕ್ತಿಗೆ ಏನ್ ಅನ್ಸುತ್ತೆ, ಅಯ್ಯೋ ಅಂದ್ರೆ ಆಲ್ಮೋಸ್ಟ್ 4 ಟೈಮ್ ಅಂದ್ರೆ 4 ಪಟ್ಟು ದುಡ್ಡು ನನಗೆ ಬಂತಲ್ಲ, ಸೊ ಇದು ಚೆನ್ನಾಗಿದೆ. ಮತ್ತೆ ಇದನ್ ಬಿಟ್ಟು ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ ಕವರ್ ಅಂದ್ರೆ ನಿಂಗೆ ಏನಾದ್ರೂ ಡೆತ್ ಆದ್ರೆ ನಿಂಗೆ ಅಪ್ ಟು 35 lakh, ಅಂದ್ರೆ ನಿಂಗೆ ಹಾಸ್ಪಿಟಲೈಸ್ ಆದ್ರೆ ಅಪ್ ಟು 20 lakh, ಈ ರೀತಿ ನಾವು ಈ ಕವರ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಸೊ ಅದಕ್ಕೋಸ್ಕರ ಈ ಪ್ಲಾನ್ ಅನ್ನ ನೀವು ತಗೋಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಇಷ್ಟೇ ಅವ್ರು ನಮ್ಗೆ ಹೇಳೋದು. ಸೊ ಇಷ್ಟ ಹೇಳಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ, ವಾವ್ ವಾಟ್ ಎ ನೈಸ್ ಪಾಲಿಸಿ, ಇದನ್ನ ನಾನು ಪರ್ಚೇಸ್ ಮಾಡಿದ್ರೆ ನಾನು 25 ವರ್ಷ ಆದ್ಮೇಲೆ ನನ್ನ ಹತ್ರ 27 ಲಕ್ಷ ರೂಪಾಯಿ ಇರುತ್ತೆ, ನಾನು ಶ್ರೀಮಂತ ಆಗಿ ಏನಾದ್ರೂ ಒಂದು ತಗೋಬಹುದು ವಸ್ತು ಅಂತ ನಾವು ಯೋಚನೆ ಮಾಡಿದ್ವಿ. ಇದೇ ರೀತಿ ನಾನು ಯೋಚನೆ ಮಾಡಿ ಮೋಸ ಹೋಗಿದ್ದು. ಯಾಕೆ ಅಂತಂದ್ರೆ ನನ್ಗೆ ಅದನ್ನ ಟ್ರೂತ್ ಇನ್ ಬಿಟ್ವೀನ್ ದ ಪಾಲಿಸಿ ಏನಿದೆ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡ್ಬೋದು, ಇವ್ರು ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದಾರೆ. ಸೊ 2019 ನಲ್ಲಿ ನಾನು ಪಾಲಿಸಿ ತಗೊಂಡಿದ್ದೆ. ಸೊ ಫಸ್ಟ್ ಇಯರ್ ಪ್ರೀಮಿಯಂ ನಾನೇನಾದ್ರೂ 47,000 ಪೇ ಮಾಡಿದ್ರೆ, ಸೊ ರಿಸ್ಕ್ ಕವರ್ ಏನಿರುತ್ತೆ ಜಸ್ಟ್ 10 lakh, ಸೊ ಆಕ್ಸಿಡೆಂಟಲ್ ಕವರ್ 20 lakh. ಓಕೆ, ಐ ಅಗ್ರಿ. ಸೊ ಈ ರೀತಿ ನಾನು ಪೇಮೆಂಟ್ ಮಾಡ್ಕೊಂತ ಹೋಗ್ತೀನಿ. ಸೊ 2034 ಅಂದ್ರೆ 16 ವರ್ಷ ನಾನು ಪ್ರೀಮಿಯಂ ಅನ್ನ ತುಂಬ್ತೀನಿ. 25 ವರ್ಷ ಆದ್ಮೇಲೆ ನನಗೆ ಟೋಟಲ್ ಮೆಚುರಿಟಿ ಅಮೌಂಟ್ 27 lakh. ಸೊ 27 lakh ಇದೇನಿರುತ್ತಲ್ಲ, ದಿಸ್ ಈಸ್ ಆಲ್ಸೋ ನಾಟ್ ಗ್ಯಾರಂಟಿಡ್. ಯಾಕಂದ್ರೆ ಆಸ್ ಪರ್ ದೇ ವಿಲ್ ಸೇ, ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ನೋಡಬಹುದು ನೀವು ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ 10 lakh ಏನಿದೆಲ್ಲ ಇದೇ ಗ್ಯಾರಂಟಿಡ್ ಅಮೌಂಟ್. ಯಾಕೆ ಅಂತಂದ್ರೆ ನಾವು ವಿಡ್ರಾ ಮಾಡೋ ಟೈಮ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಫ್ಲಕ್ಚುಯೇಷನ್ ಇದ್ರೆ ನಮ್ಗೆ 27 lakh ಬರಲ್ಲ ಫ್ರೆಂಡ್ಸ್. ಅವರು ಜಸ್ಟ್ 10 lakh ರೂಪೀಸ್ ಅನ್ನ ಅಷ್ಟೇ ಕೊಡಬಹುದು. ಯಾಕಂದ್ರೆ ಅದನ್ನ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಬೇಸಿಕ್ ಸಮ್ ಅಶ್ಯೂರ್ಡ್ ಎಷ್ಟಿರುತ್ತಲ್ಲ ಅದೇ ಗ್ಯಾರಂಟಿಡ್ ಅಮೌಂಟ್ ನಮ್ಗೆ ತಿಳ್ಕೊಂಡ್ಬಿಡ್ಬೇಕು. ಸೊ ಯಾಕೆ ನಾನು ಈ ಪಾಲಿಸಿನ ಸರೆಂಡರ್ ಮಾಡಿದೆ, ನಾನು ಬೇರೆ ಬೇರೆ ಯಾವ ರೀತಿ ಪ್ಲಾನ್ಸ್ ಅನ್ನ ಯೋಚನೆ ಮಾಡಿ ನನ್ನ ಲೈಫ್ ಅನ್ನ ನಾನು ಸೆಕ್ಯೂರ್ ಮಾಡಿದೆ, ಅದನ್ನ ನಾನು ಈಗ ನಿಮ್ ಜೊತೆ ಶೇರ್ ಮಾಡ್ತೇನೆ. ಸೊ ಫ್ರೆಂಡ್ಸ್, ವಾಟ್ ವಿ ವಿಲ್ ಡೂ, ನಾನು ಇಯರ್ಲಿ ಪ್ರೀಮಿಯಂ 47,000 ಬಿಟ್ಬಿಡಿ 46,000 ನಾನು ತುಂಬ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಬರ್ತೀನಿ. 46,000 ರೂಪೀಸ್ ಡಿವೈಡೆಡ್ ಬೈ 12, ಸೊ ಆಲ್ಮೋಸ್ಟ್ ಅರೌಂಡ್ 3,800 ರೂಪೀಸ್ ಪರ್ ಮಂತ್ ನಾನು ಪ್ರೀಮಿಯಂ ಅನ್ನ ತುಂಬ್ತಾ ಇದ್ದೀನಿ. ಓಕೆ, ಸೊ ನಾನು ಏನ್ ಮಾಡ್ತೀನಿ, ನಾನು ಪ್ಯೂರ್ ಇನ್ವೆಸ್ಟ್ಮೆಂಟ್ ಅನ್ನ ನೋಡ್ತೀನಿ. ಈ 3,800 ಅಲ್ಲಿ ಏನ್ ಮಾಡ್ತೀನಲ್ಲ, ನಾನು ಕೇವಲ 3,000 ರೂಪೀಸ್ ಅನ್ನ ನಾನು SIP ಅಲ್ಲಿ ಇನ್ವೆಸ್ಟ್ ಮಾಡ್ತೇನೆ. ಯಾವ್ದಾದ್ರು ಒಂದು ಇಂಡೆಕ್ಸ್ ಫಂಡ್ ಅಲ್ಲಿ ನಾನು ಸೇಮ್ ಅಮೌಂಟ್ ಫಾರ್ ದ ಸೇಮ್ ಟೆನ್ಯೂರ್, ಅಂದ್ರೆ 3,000 ರೂಪೀಸ್ ಫಾರ್ ಎಕ್ಸ್ಪೆಕ್ಟೆಡ್ ಆನ್ಯುವಲ್ ರಿಟರ್ನ್ 12%, ಮಿನಿಮಮ್ ರಿಟರ್ನ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಸೊ
ಫಾರ್ 16 ಇಯರ್ಸ್. LIC ಅವರೇನು ಅವ್ರಿಗೆ ದುಡ್ಡು ಬೇರೆ ಯಾರು ಕೊಡಲ್ಲ ಫ್ರೆಂಡ್ಸ್, ಅವರು ಕೂಡ ಇದನ್ನೇ ಮಾಡಿ ನಮ್ಗೆ ದುಡ್ಡು ಕೊಡೋದು, ನಮಗೆ ಗೊತ್ತಿಲ್ಲ ಅಷ್ಟೇ, ನಾವು ತಗೋತಿರ್ಬೇಕಾದ್ರೆ. ಸೊ ಇಲ್ಲಿ ನೀವು ನೋಡಿದ್ರೆ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಕೇವಲ 3000 ರುಪೀಸ್ ನಾನ್ ಮಾಡಿ 12% ಎಕ್ಸ್ಪೆಕ್ಟೆಡ್ ಆನ್ಯುವಲ್ ರಿಟರ್ನ್ ನನಗೇನಾದ್ರು ಬಂದ್ರೆ 16 ವರ್ಷ ನಾನ್ ಇನ್ವೆಸ್ಟ್ ಇಟ್ಟಿದ್ರೆ 17,44,135 ನನಗೆ ಅಮೌಂಟ್ ಸಿಕ್ಕೇ ಬಿಡ್ತು. ಸೊ ದ ನೆಕ್ಸ್ಟ್ ಮ್ಯಾಜಿಕ್ ವಿಲ್ ಹ್ಯಾಪನ್ ನೌ. ಸೊ ಇಷ್ಟಾದ್ಮೇಲೆ ನಾವ್ ಏನ್ ಮಾಡ್ತೀವಿ, 9 ವರ್ಷ ಲಾಕ್ ಇನ್ ಇದೆ ಅಲ್ವಾ, ಸೊ ಅದನ್ನ ನಾವ್ ಏನ್ ಮಾಡ್ತೀವಿ, ಲಂಸಮ್ ಅಲ್ಲಿ ಸೇಮ್ 17,44,135 ನಾವು ಎಷ್ಟು ವರ್ಷ ಇನ್ವೆಸ್ಟ್ ಮಾಡ್ತೀವಿ, 9 ವರ್ಷ, ಯಾಕಂದ್ರೆ 25 ವರ್ಷ ಲಾಕ್ ಇನ್ ಇದೆ. ಸೊ ನಾವು ಮಿನಿಮಮ್ 12% ರಿಟರ್ನ್ ಅನ್ನು ಇಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ ನಿಮ್ ನಂಬರ್ ಇಟ್ ಇಸ್ 48 lakh, ಇಟ್ಸ್ ಆಲ್ಮೋಸ್ಟ್ ಡಬಲ್. ಸೊ ಮಾರ್ಕೆಟ್ ಇಂದ ನಾವು ಇಷ್ಟು ಅಮೌಂಟ್ ಅನ್ನ ಗಳಿಸಬಹುದು ಫ್ರೆಂಡ್ಸ್. ಸೊ ಈಗ ತುಂಬಾ ಜನ LIC ಇಷ್ಟಪಡೋ ಕಮೆಂಟ್ಸ್ ಅನ್ನ ಮಾಡಬಹುದು. ವಾಟ್ ಅಬೌಟ್ ಇನ್ಶೂರೆನ್ಸ್? ಇಲ್ಲಿ ನಿಮ್ಗೆ ಏನಾದ್ರೂ ಆದ್ರೆ, ನಿಮ್ಗೆ ಡೆತ್ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಅಮೌಂಟ್ ಬರಲ್ಲ ತಾನೆ, ಅದನ್ನ ನೀವು ಯಾವ ರೀತಿ ಕವರ್ ಮಾಡ್ತೀರಾ, ಹೌದಲ್ಲ? ಸೊ ಅದಕ್ಕೆ ನಾನು ಕೇವಲ 3000 ರುಪೀಸ್ ಅನ್ನ ಇನ್ವೆಸ್ಟ್ ಮಾಡಿದ್ದು. ಸೊ ಮಿಕ್ಕಿದ 800 ಇಂದ ನಾನು ಏನ್ ಮಾಡ್ತೇನೆ, ಪ್ಯೂರ್ ಟರ್ಮ್ ಪ್ಲಾನ್ ಅನ್ನ ನಾನು ತಗೋತೇನೆ. ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಕೇಳಿರ್ಬೋದು ನೀವು. ಟರ್ಮ್ ಇನ್ಶೂರೆನ್ಸ್ ಅನ್ನ ನಾನು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಲೈಕ್ ಇಟ್ ಸ್ಟಾರ್ಟ್ಸ್ ಫ್ರಮ್ 465 rupees ಫಾರ್ 1 CR. ಸೊ ನಾನು 1 CR ಅಂದ್ರೆ 1 ಕೋಟಿವರೆಗೂ ನಾನು ಕೇವಲ 465 rupees ಕೊಟ್ಟು ನಾನು ಟರ್ಮ್ ಇನ್ಶೂರೆನ್ಸ್ ಅನ್ನು ತಗೋ. ಸೊ ಇಲ್ಲಿ ನೀವು ಪಾಲಿಸಿ ಬಜಾರಿಗೆ ಹೋಗಿ ನಿಮ್ಗೆ ಬೇಕಾದ ಟರ್ಮ್ ಇನ್ಶೂರೆನ್ಸ್ ಅನ್ನ ನೀವು ಜಸ್ಟ್ ಮಿನಿಮಮ್ ಅಮೌಂಟ್ ಅಲ್ಲಿ ನೀವು ಪರ್ಚೇಸ್ ಅನ್ನ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು ಮಿಕ್ಕಿದ 800 rupees ಅಲ್ಲಿ ನಾನು ಆರಾಮ್ಸೆ 1 crore rupees ಇನ್ಶೂರೆನ್ಸ್ ಅನ್ನ ತಗೋಬಹುದು. ಮತ್ತೆ ಆ ಅಮೌಂಟ್ ಇನ್ಶೂರೆನ್ಸ್ ಅನ್ನ ಅಮೌಂಟ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದು ನಾನು ತಗೊಂಡಿದ್ದೇ ಇಂದ ಲಾಕ್ ಇನ್ ಆಗಿಬಿಡುತ್ತೆ. ಬೈ ಮಿಸ್ ಆಗಿ ನೆಕ್ಸ್ಟ್ ಇಯರ್ ನನಗೆ ಏನಾದ್ರು ಆದ್ರೆ ಆ 1 crore ಅಮೌಂಟ್ 100% ನನ್ನ ನಾಮಿನೀಸ್ ಗೆ ಬಂದೇ ಬಿಡುತ್ತೆ. ಸೊ ಈ ರೀತಿ LIC ತರ 1 ವರ್ಷ ನಾನು ಇಷ್ಟು ಕೊಡ್ತೀನಿ, 2 ವರ್ಷ ಆದ್ಮೇಲೆ ಇಷ್ಟು ಕೊಡ್ತೀನಿ, ಈ ರೀತಿ ಅದರಲ್ಲಿ ಏನು ಇರೋದಿಲ್ಲ. ಸೊ ಇದೇ ಒಂದು ಕಾರಣಕ್ಕೆ ನಾನು ನನ್ನ LIC ಪಾಲಿಸಿನ ಸರೆಂಡರ್ ಮಾಡಿದ್ದು. ನಿಜವಾಗ್ಲೂ ನಮ್ಗೆ LIC ಎಷ್ಟು ಪರ್ಸೆಂಟ್ ರಿಟರ್ನ್ ಅನ್ನ ನಮ್ಗೆ ಕೊಡುತ್ತೆ, ನಾವು ಅದನ್ನ ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು. ಸೊ ಅದನ್ನ ನಾವು IRR ಫಾರ್ಮುಲಿಂದ ಕ್ಯಾಲ್ಕುಲೇಷನ್ ಮಾಡಬಹುದು. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಅಂತಾರೆ ಅದಕ್ಕೆ. ಸೊ ಅದನ್ನ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಅದನ್ನ ನೀವೇನಾದ್ರೂ ನಿಮ್ಮ ಹತ್ರ ಪಾಲಿಸಿ ಇದ್ರೆ ಸೊ ನೀವು ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಸೊ ನಾನು ಇದನ್ನ ಯಾವ ರೀತಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೀವು ಸಿಂಪಲ್ ಒಂದು ಎಕ್ಸೆಲ್ ಶೀಟ್ ಅನ್ನ ಓಪನ್ ಮಾಡಿ, ಸೊ ಇಲ್ಲಿ ನೀವು ಇಯರ್ ಅನ್ನ ಮೆನ್ಷನ್ ಮಾಡಬಹುದು, ಮತ್ತೆ ನೀವು ಎಷ್ಟು ಪ್ರೀಮಿಯಂ ಅನ್ನ ತುಂಬ್ತಾ ಇದ್ರಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ನನ್ನ ಪಾಲಿಸಿ ಇಟ್ ವಾಸ್ ಕವರ್ಡ್ ಫಾರ್ 25 years, ಸೊ ಐ ಲಿಸ್ಟೆಡ್ ಫ್ರಮ್ ಇಯರ್ 1 to 25. ಸೊ ಇದೇ ರೀತಿ ನಮ್ಗೆ ನಾವು ಪ್ರೀಮಿಯಂ ಅನ್ನ ತುಂಬ್ತಾ ಇರ್ತೀವಲ್ಲ ಆ ವರ್ಷ ನಾವು -47,053. ಏನಪ್ಪಾ ಅಂತಂದ್ರೆ ನಾನು ಫಸ್ಟ್ ಇಯರ್ ನಾನ್ ಪ್ರೀಮಿಯಂ ಅನ್ನ ಕಟ್ತಾ ಇದ್ನಲ್ಲ ಅದು 47,000 ರೂಪಾಯಿ, ಅದನ್ನ ನಾನು ನಮ್ ಕಡೆಯಿಂದ ದುಡ್ಡು ಹೋಗ್ತಾ ಇದ್ರೆ ನಾವು ಮೈನಸ್ ಅಲ್ಲಿ ಕೊಡ್ತೀವಿ. ಸೊ ನಮ್ಗೆ ಮೆಚುರಿಟಿ ಅಮೌಂಟ್ ಆದ್ಮೇಲೆ ಏನ್ ಬರುತ್ತಲ್ಲ ಅದನ್ನ ನೀವು ಪ್ಲಸ್ ಅಲ್ಲಿ ಹಾಕ್ಬೋದು. ಸೊ ಕೆಲವೊಂದು ಪಾಲಿಸಿಗಳು 3 ವರ್ಷ ಆದ್ಮೇಲೆ 4 ವರ್ಷ ಈ ರೀತಿ ಬೇರೆ ಬೇರೆ ಇರುತ್ತೆ. ಸೊ ನಿಮ್ಗೆ ಯಾವ ರೀತಿ ಪಾಲಿಸಿ ನಿಮ್ಗೆ ಅನ್ವಯ ಆಗುತ್ತಲ್ಲ ಆ ರೀತಿ ನೀವು ಇಲ್ಲಿ ಮೆನ್ಷನ್ ಅನ್ನ ಮಾಡ್ಬೋದು. ಸೊ ನಾನು ಅಪ್ ಟು 16 years ವರೆಗೂ ನಾನು ನನ್ನ ಪಾಲಿಸಿಗೆ ಪ್ರೀಮಿಯಂ ಅನ್ನ ತುಂಬ್ತಾ ಇದ್ದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ 46,040 rupees ಅನ್ನ ನಾನು ಮೈನಸ್ ಅಲ್ಲಿ ಕೊಟ್ಟೆ. ಸೊ 25 years ಆದ್ಮೇಲೆ ನಂಗೆ ಮೆಚುರಿಟಿ ಅಮೌಂಟ್ ಬಂದದ್ದು ಅದನ್ನ ನಾನು ಪ್ಲಸ್ ಅಲ್ಲಿ ಕೊಡ್ತೀನಿ. ಸೊ ನಾವೀಗ IRR ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ಆಕ್ಚುಯಲ್ ರಿಟರ್ನ್ ಎಷ್ಟಿದೆ LIC ಇದು ಅದನ್ನ ನಮಗೆ ಇಲ್ಲಿ ತೋರಿಸ್ತೇನೆ. ಸೊ ಅದಕ್ಕೆ ಸಿಂಪಲ್ ನೀವು ಇಲ್ಲಿ ಇದನ್ನ ಈಕ್ವಲ್ಸ್ ಟು ಸೈನ್ ಕೊಟ್ಟು IRR ಅಂತ ಟೈಪ್ ಮಾಡಿ ಓಪನ್ ಬ್ರಾಕೆಟ್ ಕೊಟ್ಮೇಲೆ ಇಲ್ಲಿ ವ್ಯಾಲ್ಯೂಸ್ ಅಂತ ತೋರಿಸ್ತಾ ಇದೆ. ವ್ಯಾಲ್ಯೂಸ್ ಆರ್ ನಥಿಂಗ್ ಬಟ್ ಇದನ್ನ ನಾವು ಈ ರೀತಿ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಸೆಲೆಕ್ಟ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಟ್ಯಾಬ್ ಕೊಟ್ಟಾಗ ಆಕ್ಚುಯಲ್ ರಿಟರ್ನ್ಸ್ ಬಂತು. ಸೊ ನಿಮ್ಗೆ ಆಶ್ಚರ್ಯ ಅನಿಸ್ಬೋದಲ್ಲ, ಇಟ್ ಇಸ್ ಜಸ್ಟ್ 8% ರಿಟರ್ನ್. ಸೊ ನಾವು ಆಕ್ಚುಯಲ್ ಆಗಿ ರಿಟರ್ನ್ ಅನ್ನ ನಾವು ಚೆಕ್ ಮಾಡಿದ ಕೇವಲ 8% ರಿಟರ್ನ್ ಬಂತು ಫ್ರೆಂಡ್ಸ್. ಇದಕ್ಕಿಂತ ಜಾಸ್ತಿ ಅಪ್ರಿಶಿಯೇಟ್ ಗೋಲ್ಡ್ ಆಗುತ್ತೆ. ಸೊ ನಾನು ಇದೇ ದುಡ್ಡನ್ನ ಗೋಲ್ಡ್ ಅಲ್ಲಿ ನಾನು ಹಾಕಿದ್ರೆ ಇದಕ್ಕಿಂತ ಜಾಸ್ತಿ ದುಡ್ಡು ನನಗೆ ಬಂದೇ ಬರುತ್ತೆ. ಸೊ ತುಂಬಾ ಜನ ಅಂತಾರೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಸೊ 1.5 lakh ATC ಒಳಗಡೆ ನೀವು ಎಷ್ಟು ಟ್ಯಾಕ್ಸ್ ಅನ್ನ ಉಳಿಸ್ತಾರೆ, ಆಲ್ರೆಡಿ ನಿಮ್ಮ PF ಇದೆ. ಓಕೆ, ನೀವು LIC ತಗೊಂಡಿದ್ರೆ ಬೇರೆ ಆಪ್ಷನ್ ELSS ಮ್ಯೂಚುವಲ್ ಫಂಡ್ ಕೂಡ ಇದೆ. ಸೊ ದಟ್ ಈಸ್ ಆಲ್ಸೋ ಗುಡ್ ಫಾರ್ ಟ್ಯಾಕ್ಸ್ ಬೆನಿಫಿಟ್ಸ್. ಇದನ್ ಬಿಟ್ಟು PPF ಇದೆ, PPF ಅಲ್ಲೇ ಹಾಕ್ಬೋದು. ಎಲ್ಲವೂ ಕೂಡ ATC ಸೆಕ್ಷನ್ ಅಲ್ಲೇ ಬರುತ್ತೆ. ಸೊ ಕೇವಲ ನಾನು ಟ್ಯಾಕ್ಸ್ ಉಳಿಸ್ತೀನಿ ಅಂತ ಹೇಳಿ ಈ ಬೇಕಾರ್ ಫಾಲ್ತು ಪಾಲಿಸಿನ ನೀವು ತಗೊಳ್ಳೋದು ಅವಶ್ಯಕತೆನೇ ಇಲ್ಲ. ಸೊ ಈ ಪಾಲಿಸಿ ನನಗೆ ಚೆನ್ನಾಗಿಲ್ಲ ಅನ್ಸುತ್ತೆ, ನೀವು ತಗೊಂಡಿರೋ ಪಾಲಿಸಿನ ನೀವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ ನಿಮಗೆ ಅದು ಪಾಲಿಸಿ ಚೆನ್ನಾಗಿ ಅನಿಸಿದ್ರೆ ನೀವು ಅದನ್ನು ಕಂಟಿನ್ಯೂ ಮಾಡಿ.
ಸೊ ನಂತರ ನಾನ್ ನಿಮ್ಗೆ ನಿಮ್ಮ ಪಾಲಿಸಿನ ಸರೆಂಡರ್ ಮಾಡಿ ಅಂತ ಇಲ್ಲ, ನಾನೇ ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ಸೊ ನಾನು ನನ್ನ ಸೇಮ್ ಅಮೌಂಟ್ ಅನ್ನು ನಾನು ಮಾರ್ಕೆಟ್ ಅಲ್ಲಿ ಹಾಕ್ತೀನಿ. ಸೊ ಇದರಿಂದ ನನಗೆ ಜಾಸ್ತಿ ರಿಟರ್ನ್ ಬರುತ್ತೆ, ನಾನು ಅದನ್ನ ತಗೊಂತೀನಿ. LIC ಕೂಡ ಅದನ್ನೇ ಮಾಡುತ್ತೆ. ಸೊ ಇಂಡೈರೆಕ್ಟ್ಲಿ ಅವರು ನಮ್ಮ ದುಡ್ಡನ್ನ ಅವ್ರು ಹಾಕಿ ತಮ್ಮ ಕಡೆ ಒಂದ್ ಸ್ವಲ್ಪ ರಿಟರ್ನ್ ಅನ್ನ ಇಟ್ಕೊಂಡು ನಮ್ಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾರೆ. ಸೊ ಅದೇ ದುಡ್ಡನ್ನ ನಾವು ಡೈರೆಕ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹಾಕ್ಬೋದು ತಾನೆ. ಸೊ ಇದೇ ಒಂದು ಅವೇರ್ನೆಸ್ ಇಲ್ಲದ ಕಾರಣ ತುಂಬಾ ಜನ LIC ನ ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತಾರೆ, ಅವರು ಪಾಲಿಸಿನ ಪರ್ಚೇಸ್ ಅನ್ನ ಮಾಡ್ತಾರೆ. ಫ್ರೆಂಡ್ಸ್, ನೀವು ಕೂಡ ನಾನು ಯಾವ ರೀತಿ ಅನಾಲಿಸಿಸ್ ಅನ್ನ ಮಾಡಿದ್ದೇನೆ, ನೀವು ಇದೇ ರೀತಿ ನಿಮ್ಮ LIC ಪಾಲಿಸಿ ನೀವೇನಾದ್ರೂ ತಗೊಂಡಿದ್ರೆ ದಯವಿಟ್ಟು ಅದನ್ನ ನೀವು ಅನಾಲಿಸಿಸ್ ಮಾಡಿ. ಆಮೇಲೆ ನಿಮಗೆ ನಿಮ್ಮ ಪಾಲಿಸಿ ಕರೆಕ್ಟ್ ಇಲ್ಲ ಅಂತ ಅನಿಸಿದ್ರೆ ನೀವು ಅದನ್ನ ಸರೆಂಡರ್ ಅನ್ನ ಮಾಡಬಹುದು. ಸೊ ನಿಮಗೇನಾದ್ರೂ ಸರೆಂಡರ್ ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ನೀವು ಕೆಳಗಡೆ ಕಮೆಂಟ್ಸ್ ಅನ್ನ ಮಾಡಬಹುದು. ಸೊ ನಾನು ತುಂಬಾ ಜನ ಅದನ್ನ ಇಂಟ್ರೆಸ್ಟ್ ಇದ್ರೆ ಅದರ ಮೇಲೆ ಒಂದು ವಿಡಿಯೋ ಮಾಡುವ ಪ್ರಯತ್ನ ಅನ್ನ ಪಡ್ತೇನೆ. ಸೊ ನಾನ್ ಈ ವಿಡಿಯೋ ಮಾಡುವ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಸುಮ್ನೆ ಏಜೆಂಟ್ಸ್ ಹೇಳಿದ್ರು ಅಂತ ಹೇಳಿ ನೀವು ನಿಮ್ಗೆ ಗೊತ್ತಿಲ್ಲಾರ್ದೆ ಒಂದು ರಾಂಗ್ ಫೈನಾನ್ಷಿಯಲ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿ ನಿಮ್ಮ ಕಷ್ಟಪಟ್ಟು ದುಡಿರೋ ದುಡ್ಡನ್ನ ಬೇರೆಯವರ ಕಡೆ ಕೊಟ್ಟು ಲಾಸ್ಟ್ ಅಲ್ಲಿ ದುಡ್ಡಿಲ್ಲದೆ ಇರೋದಕ್ಕೆ ಆ ತರ ಆಗ್ಬಾರ್ದು ಅಂತ ನಾನು ನನ್ನ ಅನಾಲಿಸಿಸ್ ನಿಮ್ ಜೊತೆ ಶೇರ್ ಮಾಡ್ತಿರ್ತೇನೆ. ಯಾಕೆ ಅಂತಂದ್ರೆ ಫ್ರೆಂಡ್ಸ್, ಓವರ್ ದ ಇಯರ್ ನಮ್ಮ ದುಡ್ಡು ಯಾವ ರೀತಿ ಬೆಳೆಯುತ್ತೆ ಅದೇ ರೀತಿ ಇನ್ಫ್ಲೇಷನ್ ಕೂಡ ಬೆಳೆದೆ. ಸೊ ಇಲ್ಲಿ ಈ ಪಾಲಿಸಿಯಲ್ಲಿ ಆಫ್ಟರ್ ದ 25 years 27 lakh rupees is nothing. ಸೊ ಕೇವಲ ಲೈಕ್ ಇಫ್ ಯು ಕಂಪೇರ್ಡ್ ವಿತ್ ನಮ್ ಸ್ಟ್ಯಾಂಡರ್ಡ್ 6% ಇನ್ಫ್ಲೇಷನ್ ನಾನು ತಗೊಂಡ್ರೆ 27 lakh ಇಟ್ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 12 or 13 lakh. ಸೊ ಆ ಟೈಮಲ್ಲಿ ನನಗೆ ಅದು ದುಡ್ಡು ಏನು ಅನ್ಸಲ್ಲ. ನಾನು ಇದನ್ನ ರಿಯಲ್ ಆಗಿ ಅಬ್ಸರ್ವ್ ನಾನು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಯಾಕೆಂದ್ರೆ ತುಂಬಾ ಜನ, ಈವನ್ ನನ್ನ ಫಾದರ್ ಕೂಡ LIC ಪಾಲಿಸಿನ ಇನ್ ದ ಇಯರ್ ಆಫ್ 1989 or something he purchased and it got matured in 2006. ಎಷ್ಟು ಬಂತು? ಕೇವಲ 2,40,000. ಆ ಟೈಮಲ್ಲಿ 2,40,000 ಅಂತಂದ್ರೆ ತುಂಬಾ ಅಮೌಂಟ್. ನನ್ನ ಫಾದರ್ ಅಂದ್ರು ಐ ವಿಲ್ ಪರ್ಚೇಸ್ 160-40 ಸೈಟ್ ಇನ್ ಎನಿ ಡಿಸ್ಟ್ರಿಕ್ಟ್ ಪ್ಲೇಸ್. ಸೊ ಇವಾಗ 2,40,000 ಗೆ ಸೈಟ್ ಬರುತ್ತಾ? ಸೈಟ್ ಬಿಟ್ಟು ಅದಕ್ಕೆ ಹಾಕೋ ಟೈಲ್ಸ್ ಕೂಡ ಬರಲ್ಲ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ ಮಾಡಿ, ನಿಮ್ಗೆ ಒಳ್ಳೇದು ಅನ್ಸಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಮತ್ತೆ ದಯವಿಟ್ಟು ಇನ್ಶೂರೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನ ಮಿಕ್ಸ್ ಮಾಡಬೇಡಿ, ಯಾಕಂದ್ರೆ ದೀಸ್ ಟು ಆರ್ ಡಿಫರೆಂಟ್ ಪ್ರಾಡಕ್ಟ್ಸ್. ಸೊ ಈ ವಿಡಿಯೋ ಇಂದ ನಿಮಗೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಿಮ್ಮ ಅನಾಲಿಸಿಸ್ ಗಳನ್ನ ನೀವು ಮಾಡಿ ನಿಮ್ಮ ಕ್ವಶನ್ಸ್ ಏನಾದ್ರೂ ಕೆಳಗಡೆ ಕಮೆಂಟ್ಸ್ ಅನ್ನ ಮಾಡಬಹುದು. ಸೊ ಇದರಿಂದ ನನಗೆ ನಿಮ್ಗೆ ನಿಮ್ಮ ಕ್ವಶನ್ಸ್ ಗೆ ಆನ್ಸರ್ಸ್ ಮಾಡುವ ಪ್ರಯತ್ನ ನಾನು ಪಡ್ತೇನೆ. ಸೊ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸೊ ನಾನು ಮತ್ತೆ ಹೇಳ್ತೇನೆ, ಸೊ ನಾನ್ ನಿಮ್ಗೆ ಪಾಲಿಸಿನ ಸರೆಂಡರ್ ಮಾಡೋಕೆ ಈ ವಿಡಿಯೋನ ಮಾಡ್ತಾ ಇಲ್ಲ. ಸೊ ಯಾವ ರೀತಿ LIC ವರ್ಕ್ ಆಗುತ್ತೆ, ಸೊ ಯಾವ ರೀತಿ ನಮ್ಮ ರಿಟರ್ನ್ ಇರುತ್ತೆ, ಅದೊಂದು ಕೇವಲ ನಂದು ಇದು ಅನಾಲಿಸಿಸ್ ಅಷ್ಟೇ. ಸೊ ನೀವು ನಿಮ್ಮ ಅನಾಲಿಸಿಸ್ ಮಾಡಿ, ಸೊ ಆಮೇಲೆ ನೀವು ನಿಮ್ಮ ಡಿಸಿಷನ್ ನ ಮಾಡಬಹುದು. ಸೊ ಈ ವಿಡಿಯೋದಿಂದ ನಾನು ಯಾವುದೇ ರೀತಿ ರೆಕಮೆಂಡ್ ಮಾಡಲ್ಲ ನಿಮ್ಮ ಪಾಲಿಸಿನ ನೀವು ಸರೆಂಡರ್ ಮಾಡಿ ಅಂತ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಯುವರ್ ಪರ್ಸನಲ್. ಅದಕ್ಕೆ ನಾವು ಪರ್ಸನಲ್ ಫಿನಾನ್ಸ್ ಅಂತ ಕರೆಯೋದು. ಸೊ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಇದೇ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಸೊ see you in the next video. Until then, bye bye, take care.